ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಿಮಗೆ ಒಂದು ಉತ್ತಮವಾದ ಕೋರ್ಸ್ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಬಂದಿದ್ದೇನೆ. ಅದೇ RIE ಅಂತೇಳಿ, ಅಂದರೆ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಅನ್ನೋ ಒಂದು ಕಾಲೇಜು. ಆ ಕಾಲೇಜಲ್ಲಿ ಸಿಗೋಂಥ ಕೋರ್ಸ್ ಬಗ್ಗೆ ನಿಮಗೆ ಮಾಹಿತಿ ಕೊಡಲಿಕ್ಕೆ ಬಂದಿದ್ದೀನಿ. ಅಂದರೆ ಸೌತ್ ಇಂಡಿಯಾಗೆ, ಅಂದರೆ ದಕ್ಷಿಣ ಭಾರತದಲ್ಲಿ ಒಂದು ಸೆಂಟ್ರ್ ಕೊಟ್ಟಿದ್ದಾರೆ. ಆ ಸೆಂಟ್ರು ನಮಗೆ ಕರ್ನಾಟಕದಲ್ಲಿ ಸಿಕ್ಕಿದೆ. ಅಂದರೆ ಅದು ಮೈಸೂರಿನಲ್ಲಿದೆ. ಅದು ಒಂದು ನಮಗೆ ವರದಾನ ಅಂತ ನಾವು ಯಾದರೂ ಭಾವಿಸ್ಬೋದು. ಯಾಕೆಂದರೆ 7 ಸ್ಟೇಟ್ಗೆ ಒಂದು ಕಡೆ ಸೆಂಟ್ರ್ ಕೊಟ್ಟಿದ್ದಾರೆ. ಆ ಸೆಂಟ್ರೇ ಮೈಸೂರು ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಅಂತೇಳಿ ಕರಿತೀವಿ. ಇಲ್ಲಿ ತುಂಬ ವರ್ಷದಿಂದ ಕಾಲೇಜು ಉತ್ತಮವಾಗಿ ಟೀಚರ್ಸ್ನ ರೆಡಿ ಮಾಡ್ತಾ ಇದೆ. ಅಂದರೆ ಆ ಥರ ಒಳ್ಳೆ ಥರದಲ್ಲಿ ಮೋಲ್ಡ್ ಮಾಡಿ ಟೀಚರ್ಸ್ನ, ಉತ್ತಮವಾದ ಶಿಕ್ಷಕರನ್ನು ಅಲ್ಲಿ ಹೊರ ಕಳಿಸ್ಕೊಡ್ತಾ ಇದ್ದಾರೆ ಅಂತ ಒಂದು ಉತ್ತಮವಾದ ಕಾಲೇಜ್ ಇದೆ. ಆ ಕಾಲೇಜ್ ಬಗ್ಗೆ ನಿಮಗೆ ಆ ಕೋರ್ಸ್ ಬಗ್ಗೆ ನಿಮಗೆ ಮಾಹಿತಿ ಕೊಡಲಿಕ್ಕೆ ಬಂದಿದ್ದೇನೆ. ಉತ್ತಮ ಅಂದರೆ ಯಾರೇ ವಿದ್ಯಾರ್ಥಿಗಳು ಟೀಚರ್ ಆಗಬೇಕು ಅಂತ ಇದ್ದೀರಿ, ಈ ಕಾಲೇಜಲ್ಲಿ ನೀವು ಓದಿದ್ರೆ ಮಾತ್ರ ಉತ್ತಮ ಶಿಕ್ಷಕನಾಗೋದ್ರಲ್ಲಿ ಎರಡು ಮಾತಿಲ್ಲ ಅಂತನಾದರೂ ಹೇಳ್ಬೋದು. ಅದೇ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಅಂತೇಳಿ ಮೈಸೂರಲ್ಲಿದೆ. ನಮ್ಮ ದಕ್ಷಿಣ ಭಾರತದಲ್ಲಿ ಮೈಸೂರಿಗೆ ಕೊಟ್ಟಿದ್ದಾರೆ ಸೆಂಟರ್ನ. ಒಟ್ಟು 7 ಸ್ಟೇಟ್ಗೆ ಇದೊಂದೇ ಕಾಲೇಜ್ ಇದೆ. ದಕ್ಷಿಣ ಭಾರತದಲ್ಲಿರೋಂಥ 7 ಸ್ಟೇಟ್ಗಳಿಗೆ ಒಂದೇ ಕಾಲೇಜು. ಈ ಕಾಲೇಜು 125 ಎಕರೆ ಅನ್ನೋ ವಿಸ್ತೀರ್ಣ ಜಾಗದಲ್ಲಿ ಕಾಲೇಜಿದೆ. ಉತ್ತಮವಾದ ಶಿಕ್ಷಕ ವೃಂದವನ್ನು ಹೊಂದಿದೆ. ಉತ್ತಮವಾದ ಫೀಲ್ಡ್ ಇದೆ. ಮತ್ತು ಒಳ್ಳೊಳ್ಳೆ ಟೀಚರ್ಸ್ ಇರ್ಬೋದು, ಮತ್ತು ಲ್ಯಾಬ್ಗಳು ಇರ್ಬೋದು. ತುಂಬ ಉತ್ತಮವಾಗಿದೆ. ಯಾಕೆಂದರೆ ನಮ್ಮ ರಾಜ್ಯದ ಶಿಕ್ಷಕರನ್ನೇ ಅಲ್ಲಿ ಟ್ರೈನಿಂಗ್ ಕೊಡೋವಂಥ ಸೆಂಟ್ರು ಸಹ ಆಗಿದೆ. ನಮ್ಮ ರಾಜ್ಯದ ಶಿಕ್ಷಕರನ್ನ ಅಲ್ಲಿ ಟ್ರೈನಿಂಗ್ ಕೊಡೋವಂಥದ್ದು ಸಹ ನಡೀತದೆ. ಅದೇ ರೀತಿ ನಾನು ಹೇಳ್ತಾ ಇದ್ದೀನಿ, ಯಾರ್ಯಾರು ವಿದ್ಯಾರ್ಥಿಗಳು ಟೀಚಿಂಗ್ ಪ್ರೊಫೆಷನ್ ಇಷ್ಟಪಡ್ತೀರಿ, ದಯವಿಟ್ಟು ಈ ಕಾಲೇಜಲ್ಲಿ ಜಾಯ್ನ್ ಆಗಿ ಉತ್ತಮ ಶಿಕ್ಷಕರಾಗ್ತೀರಾ ಅಂತ ಹೇಳ್ತೀನಿ. ಹಾಗೆ ಈ ಕಾಲೇಜ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ. ನೋಡಿ, RIE CE 2025 ಅಂದರೆ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಅಂತೇಳಿ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಈ ಕಾಲೇಜ್ಗೆ RIEಗೆ ಸೇರ್ಕೋಬೇಕು ಅಂದರೆ ನೀವು ಈ ಎಕ್ಸಾಮ್ನ ಬರೀಬೇಕಾಗುತ್ತೆ. ಇದು ಒಂದು ಎಂಟ್ರೆನ್ಸ್ ಎಕ್ಸಾಮು. ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ NCERT ಅಂತೇಳಿ ಅವರು ನಡೆಸೋಂಥ ಒಂದು ಎಕ್ಸಾಮ್ ಇದು. RIE CE ಎಕ್ಸಾಮ್ನ ವೇರಿಯಸ್ ಟೀಚರ್ ಎಜುಕೇಷನ್ ಪ್ರೋಗ್ರಾಮ್ಸ್, ಅಂದರೆ ಟೀಚರಿಗೆ ಸಂಬಂಧಪಟ್ಟಂಗೆ, ಎಜುಕೇಷನಿಗೆ ಸಂಬಂಧಪಟ್ಟಂಗೆ ಟೀಚರ್ಸ್ನ ಏನು ರೆಡಿ ಮಾಡ್ತಾರೆ ಆ ಥರದಲ್ಲಿ ನಡೆಯುವಂಥ ಒಂದು ಕಾಲೇಜ್ ಇದು. RIE ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿ ಆಲ್ರೆಡಿ ಕೊಟ್ಟಿದ್ದೀನಿ, ಇನ್ನೂ ಹೇಳ್ತಾ ಇದ್ದೀನಿ. ದ ಪರ್ಪಸ್ ಆಫ್ ದ RIE CE ಎಕ್ಸಾಮ್ ಈಸ್ ಟು ಇಂಪ್ರೂವ್ ದ ಕ್ವಾಲಿಟಿ ಆಫ್ ಎಜುಕೇಷನ್ ಇನ್ CBSE affiliated schools through innovative pre-service and in-service teacher education programs and appropriate research, development and extensions. ಅಂದರೆ ಇಲ್ಲಿ ಏನು ಮಾಡಿದ್ದಾರೆ, ತುಂಬ ಪ್ರೀ ಎಜುಕೇಷನ್ಗಿರ್ಬೋದು ಮತ್ತು ಸೀನಿಯರ್ ರಿಸರ್ಚ್ಗಿರ್ಬೋದು, ಆ ಥರದ್ದು ಎಲ್ಲ ಥರದ ಟೀಚರ್ಸ್ನೂ ಇಲ್ಲಿ ರೆಡಿ ಮಾಡೋ ಅಂಥದ್ದಿದೆ. ಮತ್ತು ಒಳ್ಳೆ ಟ್ರೈನಿಂಗ್ ಫೆಸಿಲಿಟೀಸ್ ಇದೆ. ಫಾಸ್ಟರಿಂಗ್ ಸ್ಕಿಲ್ಲಿಂಗ್ ಎಜುಕೇಟರ್ಸ್ ಟು ಶೇಪ್ ದ ಫ್ಯೂಚರ್ಸ್ ಆಫ್ ಇಂಡಿಯಾಸ್ ಎಜುಕೇಷನ್ ಸಿಸ್ಟಮ್. ಫ್ಯೂಚರಲ್ಲಿ ಎಜುಕೇಷನ್ ಸಿಸ್ಟಮ್ ಯಾವ ಥರ ಇರುತ್ತೆ ಆ ಥರದಲ್ಲಿ ರೆಡಿ ಮಾಡಬೇಕು ಅನ್ನೋ ಒಂದು ಧ್ಯೇಯ ಇಟ್ಕೊಂಡಿರೋ ಅಂಥ RIE ಅಂತನಾದರೂ ನಾವು ಭಾವಿಸ್ಬೋದು. ಈ ಎಕ್ಸಾಮ್ ಡೇಟ್ಸ್ಗಳು ನೋಡ್ತಾ ಹೋಗೋಣ. ಯಾರ್ಯಾರು ಈ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ಗೆ ಸೇರಬೇಕು ಅಂದ್ಕೊಂಡಿದ್ದೀರಿ ಅವ್ರಿಗೆಲ್ಲ ಈ 2025 ನಡೆಯುವಂಥ ಎಕ್ಸಾಮ್ ಡೇಟ್ಗಳ ಬಗ್ಗೆ ಹೇಳ್ತಾ ಹೋಗ್ತೇನೆ. ನೀವು ರಿಜಿಸ್ಟ್ರೇಷನ್ ಡೇಟ್ ಅಂದರೆ ಅಪ್ಲಿಕೇಶನ್ನ ನಾವು ಯಾವಾಗ ಹಾಕಬೇಕಾಗುತ್ತೆ ಈ ಕೋರ್ಸ್ಗೆ ಅಂತಂದರೆ ಏಪ್ರಿಲ್ ಮೇನಲ್ಲಿ ಬಿಡ್ತಾರೆ. ಇದೇ 2025 ಏಪ್ರಿಲ್ ಮೇನಲ್ಲಿ ಅಪ್ಲಿಕೇಶನ್ನ ಕಾಲ್ಫರ್ ಮಾಡ್ತಾರೆ. ಆವಾಗ ನೀವು ಅಪ್ಲೈ ಮಾಡ್ಬೋದು. ಅಡ್ಮಿಟ್ ಕಾರ್ಡ್ನ ಜೂನಲ್ಲಿ ಬಿಡ್ತಾರೆ. ಅದೇ ರೀತಿ RIE CE ಎಕ್ಸಾಮು ಜೂನಲ್ಲೇ ನಡೆಯುತ್ತೆ. June 15 ಆನ್ವರ್ಡ್ಸು ಇದು RIE ಎಕ್ಸಾಮ್ ನಡೀತದೆ. ಅದರ ರಿಸಲ್ಟ್ನ ಒಂದು ವಾರದಲ್ಲೇ ಕೊಟ್ಬಿಡ್ತಾರೆ. ಒಂದು ವಾರ ಇಲ್ಲ ಮ್ಯಾಕ್ಸಿಮಮ್ ಅಂದರೆ 10 ಡೇಸಲ್ಲಿ ರಿಸಲ್ಟ್ ಕೊಟ್ಬಿಡ್ತಾರೆ. ಹಂಗಾಗಿ ನೀವು ಅದೇ ತಿಂಗಳಲ್ಲಿ, ಜೂನ್ ತಿಂಗಳಲ್ಲಿ ಎಕ್ಸಾಮ್ ಬರೀತೀರಿ,
ಜೂನ್ ತಿಂಗಳಲ್ಲಿ ರಿಸಲ್ಟು ತಗೋತೀರಿ. ಜುಲೈಯಲ್ಲಿ ಆಲೆ ಕಾಲೇಜ್ ಸ್ಟಾರ್ಟ್ ಆಗಿ ಅಡ್ಮಿಷನ್ ಸ್ಟಾರ್ಟ್ ಆಗಿ ಕಾಲೇಜು ಸಹ ಸ್ಟಾರ್ಟ್ ಆಗುತ್ತೆ. ಅಂದರೆ ಈ RIನಲ್ಲಿ ಯಾವ್ಯಾವ ಕೋರ್ಸ್ಗಳು ಬರುತ್ತೆ, ಅಡ್ಮಿಷನ್ ಇರುತ್ತೆ ಅಂದರೆ BSc B.Ed ನೀವು ಇಂಟಿಗ್ರೇಟೆಡ್ ಡಿಗ್ರಿ ಅಂತ ಕರೀತಾರೆ. BSc B.Edಗಾದರೂ ಸೇರ್ಕೋಬೋದು, BA B.Edಗಾದರೂ ಸೇರ್ಬೋದು, MSc Ed ಅಂತ ಹೇಳಿ ಕರೀತಾರೆ. ಅಂದರೆ MSc B.Ed ಅಂತೇಳಿ ಅದನ್ನು ಕರೀತಾರೆ, ಅದಕ್ಕಾದರೂ ಸೇರ್ಬೋದು. ಈ ಥರದ್ದೆಲ್ಲ ಕೋರ್ಸ್ ಇದೆ. ಬರೀ B.Edಗೂ ಸೇರ್ಬೋದು. ಆ ಥರದ ಕೋರ್ಸನ್ನು ಸಹ ಈ RIನಲ್ಲಿ ಸೇಮ್ ಎಕ್ಸಾಮ್ ರಿಜಿಸ್ಟ್ರೇಷನಲ್ಲೇ ಆಗಬೇಕಾಗ್ತದೆ. ಇದರದ್ದು ಎಲಿಜಿಬಿಲಿಟಿ ಕ್ರಿಟೀರಿಯಾ ನೋಡೋಣ. ಏನು ಹೇಳ್ತಾರೆ, 12th ಕಂಪ್ಲೀಟ್ ಆಗಿರಬೇಕು. ಒಂದು ರೆಕಗ್ನೈಸ್ಡ್ ಬೋರ್ಡ್ ಅಂದರೆ PU ಬೋರ್ಡಲ್ಲಿ 12th ಕಂಪ್ಲೀಟ್ ಆಗಿರುತ್ತೆ. 50% ಮಾರ್ಕ್ಸ್ ಇರಬೇಕು. ಯಾವುದೋ ಜನರಲ್ ಕ್ಯಾಟಗರಿ ಅವ್ರಿಗೆ 50% ಮಾರ್ಕ್ಸ್ ಇರಬೇಕು. ಅದೇ ರೀತಿ OBC SC ST ಕ್ಯಾಟಗಿರಿಯವ್ರಿಗೆ 45% ಆ್ಯಂಡ್ ಅಬೋವ್ ಇದ್ದರೆ ಈ ಎಕ್ಸಾಮ್ಗೆ ಎಲಿಜಿಬಲ್ ಆಗ್ತಾರೆ. ಯಾರ್ಯಾರು ಜನರಲ್ ಮೆರಿಟ್ ಬರೋ ಅಂಥವ್ರು 50% ಅಬೋವ್ ಇರಬೇಕು, ಮತ್ತು 45% ಅಬೋವ್ SC ST ಮತ್ತು OBC ಕ್ಯಾಟಗಿರಿಯವ್ರಿಗೆ ಇದು ಎಲಿಜಿಬಿಲಿಟಿ ಕ್ರಿಟೀರಿಯಾ ಆಗಿರುತ್ತೆ. ಆಯಿತಾ. ಪಾರ್ಟಿಸಿಪೇಟಿಂಗ್ ಕಾಲೇಜಸ್ ಅಂದರೆ ಇಲ್ಲಿ ಈ RIಗೆ ಯಾವ್ಯಾವ ಕಾಲೇಜಸ್ಸು ಒಳಪಡ್ತವೆ ಅವು ಅನ್ನೋದ್ರ ಬಗ್ಗೆ ನಿಮಗೆ ಇಲ್ಲಿ ನೆಕ್ಸ್ಟ್ ಮಾಹಿತಿ ಸಿಗ್ತಾ ಹೋಗುತ್ತೆ. ಇಲ್ಲಿ ನೋಡಿ, ನಮ್ಮ ಭಾರತ ದೇಶದಲ್ಲಿ 5 ಕಡೆ ಈ ಕಾಲೇಜಸ್ ಇದೆ. ಏನು, ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಅಜ್ಮೀರ್ ಅಲ್ಲೊಂದು ಕಡೆ ಇದೆ, ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಭೂಪಾಲಲ್ಲಿದೆ, ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಭುವನೇಶ್ವರಲ್ಲಿದೆ, ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಮೈಸೂರಲ್ಲಿದೆ, ನಾರ್ತ್ ಈಸ್ಟ್ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಶಿಲಾಂಗಲ್ಲಿದೆ. ನಮ್ಮ ದೇಶದಲ್ಲಿ ಒಟ್ಟು ಸೆಂಟ್ರಲ್ ಗೌರ್ಮೆಂಟ್ ನಡೆಸೋಂಥ ಕಾಲೇಜ್ ಇದು. ಹಂಗಾಗಿ 5 ಕಡೆ ರೀಜನ್ ವೈಸು ಈ ಕಾಲೇಜ್ನ ಸ್ಥಾಪನೆ ಮಾಡಿದ್ದಾರೆ. ಒಟ್ಟು ನಮ್ಮ ದೇಶದಲ್ಲಿ 5 ಕಡೆ ಈ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಕಾಲೇಜಸ್ ಇದೆ. ನಮ್ಮ ಅದೃಷ್ಟ ಅನಿಸುತ್ತೆ, ಮೈಸೂರಲ್ಲಿ, ನಮ್ಮ ಕರ್ನಾಟಕದಲ್ಲಿ ಮೈಸೂರಿಗೆ ಕೊಟ್ಟಿದ್ದಾರೆ, ನಮ್ಮ ದಕ್ಷಿಣ ಭಾರತದಲ್ಲಿ. ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಅಜ್ಮೀರಲ್ಲಿ ಇದೆ. ಇಲ್ಲಿ ಅಲ್ಲೇ ಇದೆ ಕಾಲೇಜು, ಅದು ರಾಜಸ್ಥಾನಲ್ಲಿ ಬರುತ್ತೆ. ಅಜ್ಮೀರಲ್ಲಿ ಒಂದು ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ ಆಫ್ ಆಫರಿಂಗ್ ಕೋರ್ಸಸ್ ಇನ್ ಎಜುಕೇಷನ್ ಅಂತೇಳಿ ಕರೀತಾರೆ. ಅಲ್ಲಿ ಸೈನ್ಸ್ ಬಗ್ಗೆ ಇದೆ. ಇಲ್ಲಿ ಯಾವ್ಯಾವ ಕೋರ್ಸ್ಗಳು ಇದೆ ಅಂತಂದರೆ B.Ed ಸಹ ಮಾಡ್ಬೋದು ಅಜ್ಮೀರಲ್ಲಿ, M.Ed ಇದೆ, BSc B.Ed ಇದೆ, MSc Ed ಇದೆ, MA ಎಜುಕೇಷನ್ ಇದೆ, PhD ಸಹ ಈ ಎಜುಕೇಷನ್ ಇದೆ. ಅಂದರೆ ಅಜ್ಮೀರಲ್ಲಿ ಈ ಇಷ್ಟು ಕೋರ್ಸ್ಗಳು ನೀವೇನಾರ ಓದ್ಬೋದು ಅಂದರೆ ಅಜ್ಮೀರ್ಗೆ ಹೋಗ್ಬೋದು. ಅದೇ ರೀತಿ ಭೂಪಾಲಲ್ಲಿ ಯಾವ್ಯಾವ ಕೋರ್ಸ್ ಇದೆ, ಮಧ್ಯಪ್ರದೇಶಲ್ಲಿ ಬರುತ್ತೆ. ಭೂಪಾಲ್ ಎಲ್ಲಿದೆ ಅಂದರೆ ಮಧ್ಯಪ್ರದೇಶದಲ್ಲಿದೆ. ಅಲ್ಲಿ ಭೂಪಾಲ್ ರಿನ್ಯೂಡ್ ಮಾಡಿದ್ದಾರೆ, ಮತ್ತು ಅಕಾಡೆಮಿಕ್ ಎಕ್ಸಲೆನ್ಸ್ ಆ್ಯಂಡ್ ಕಂಪ್ರೆಸಿವ್ ಟೀಚರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತಲೂ ಕರೀತಾರೆ. ಇಲ್ಲಿ ಯಾವ್ಯಾವ ಕೋರ್ಸ್ ಇದೆ ಅಂದರೆ B.Ed M.Ed BSc B.Ed MSc Ed MA ಎಜುಕೇಷನ್ ಆ್ಯಂಡ್ PhD ಎಜುಕೇಷನ್ ಅಂತ ಹೇಳಿದೆ. ಅದೇ ರೀಜನಲ್ ಇನ್ಸ್ಟಿಟ್ಯೂಷನ್ ಆಫ್ ಭುವನೇಶ್ವರ್, ಇದು ಅಷ್ಟೇ ಉತ್ತಮವಾದ ಕಾಲೇಜು. ಈ 5ರಲ್ಲಿ ಬೆಸ್ಟ್ ಕಾಲೇಜು ಅಂತಲೂ ಕರೀತಾರೆ. ಇದು ಮತ್ತು ಮೈಸೂರು ಎರಡೂ ತುಂಬ ಉತ್ತಮವಾಗಿ ನಡೀತಾ ಇರೋಂಥ ಕಾಲೇಜಸ್ಸು. ಪ್ರೋಗ್ರಾಮ್ಸ್ ಇಲ್ಲಿ ಯಾವ್ಯಾವುದಿದೆ ಅಂದರೆ B.Ed M.Ed BSc B.Ed MSc Ed MA ಎಜುಕೇಷನ್ನು PhD ಇನ್ ಎಜುಕೇಷನ್ ಅಂತೇಳಿ ಇಷ್ಟು ಕೋರ್ಸ್ಗಳು ಭುವನೇಶ್ವರಲ್ಲಿದೆ. ಈಗ ನಮ್ಮ ರಾಜ್ಯದಲ್ಲೇ ಇರೋಂಥ ಮೈಸೂರು ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಮೈಸೂರು, ಇಲ್ಲಾಂದರೆ RI ಮೈಸೂರು ಅಂತಲೂ ಕರೀತಾರೆ, ಮೈಸೂರಲ್ಲಿದೆ ನಮ್ಮ ಕರ್ನಾಟಕದಲ್ಲಿ. ಇಲ್ಲಿ ಯಾವ್ಯಾವ ಕೋರ್ಸ್ ಇದೆ ಅಂದರೆ B.Ed ಇದೆ, M.Ed ಇದೆ, BSc B.Ed ಇದೆ, MSc B.Ed ಇದೆ, MA ಎಜುಕೇಷನ್ ಮತ್ತು PhDನೂ ಸಹ ಎಜುಕೇಷನ್ ಬಗ್ಗೆ ಇಲ್ಲಿ PhDನ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಕ್ಯಾಂಪಸ್ಸು 125 ಎಕರೆಯಲ್ಲಿದೆ. ಉತ್ತಮವಾದ ಕ್ರೀಡಾಂಗಣವಿದೆ, ಆಡಿಟೋರಿಯಂಗಳಿದ್ದಾವೆ, ಲ್ಯಾಬ್ಗಳಂತೂ ತುಂಬಾ ಚೆನ್ನಾಗಿದೆ. ಮತ್ತು ಎಲ್ಲ ಗರ್ಲ್ಸ್ಗೆ ಮತ್ತು ಬಾಯ್ಸ್ಗೆ ಸಪ್ರೇಟ್ ಹಾಸ್ಟೆಲ್ ಫೆಸಿಲಿಟೀಸು ಸಹ ಇದೆ. ಇನ್ನು ಶಿಲಾಂಗಲ್ಲೂ ಅಷ್ಟೇ, ಅಲ್ಲೂ B.Ed M.Ed BSc Ed MSc Ed MA ಎಜುಕೇಷನ್ ಆ್ಯಂಡ್ PhD ಇನ್ ಎಜುಕೇಷನ್. ನೀವೇನು ಈ ಕೋರ್ಸಿಗೆ ಸೇರ್ತೀರಿ, ನಿಮಗೆ ಯಾವ ಸ್ಟೇಟ್ಗೆ ನಿಯರೆಸ್ಟ್ ಆಗ್ತೀರಿ, ಇಲ್ಲ ನಿಮಗೆ ಎಲ್ಲಿ ಸೇರಿದ್ರೆ ಅನುಕೂಲ ಆಗುತ್ತೆ ನೋಡಿಕೊಂಡು ಈ 5ರಲ್ಲಿ ಯಾವುದಾದ್ರೂ ಒಂದು ರೀಜನಲ್ ಇನ್ಸ್ಟಿಟ್ಯೂಟಲ್ಲಿ ಸೇರ್ಕೋಬೋದು. ಇಲ್ಲಿ ಈ ಕಾಲೇಜಲ್ಲೂ ಎಲ್ಲ ಕಾಲೇಜಲ್ಲಿ ಥರನೇ ರಿಸರ್ವೇಷನ್ ಇರುತ್ತೆ. ಈಗ 50% ಜನರಲ್ ಮೆರಿಟ್ ಅವ್ರಿಗೆ ಕೊಟ್ಟರೆ ಇನ್ನು ಉಳಿದಿರೋ 50% ರಿಸರ್ವೇಷನ್ನು ಶೆಡ್ಯೂಲ್ ಕ್ಯಾಸ್ಟ್ SCಗೆ 15% ಕೊಡ್ತಾ ಇದ್ದಾರೆ, ಶೆಡ್ಯೂಲ್ ಟ್ರೈಬ್ STಗೆ 7.5% ಕೊಡ್ತಿದ್ದಾರೆ, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ 27% ಕೊಡ್ತಾರೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇರೋ PWD ಮತ್ತು PH ಇರೋರಿಗೆ 3% ರಿಸರ್ವೇಷನ್ನ ಕೊಡ್ತಾ ಇದ್ದಾರೆ.
ನೋಡ್ಕೊಳ್ಳಿ. ರಿಸರ್ವೇಷನಲ್ಲಿ ಬರೋ ಅಂಥವ್ರು ಆ ರಿಸರ್ವೇಷನ್ ಕೋಟಾನ ಯೂಸ್ ಮಾಡ್ಕೋಬೋದು. ಇಲ್ಲಿ ಈಗ ಎಕ್ಸಾಮ್ ಪ್ಯಾಟ್ರನ್ನಿಗೆ ಬರೋಣ. ಈ RIE ಎಕ್ಸಾಮು ಯಾವ ಪ್ಯಾಟ್ರನ್ ಇರುತ್ತೆ ಅಂದರೆ, ನೀವು ಅಂದ್ಕೊಂಡ್ಬಿಟ್ಟಿದ್ರೆ ನಾವು PUC ಓದಿದ್ದೀವಿ, PUC ಸಿಲೆಬಸ್ ಬಗ್ಗೆ ಕೇಳ್ತಾರೆ ಅಂತ. ಆ ಸಿಲೆಬಸ್ ಬಗ್ಗೆ ಅವ್ರು ಒಂದೂ ಕ್ವಶನ್ನು ಕೇಳೋದಿಲ್ಲ. ಅಲ್ಲಿರೋದಿಷ್ಟೇ, ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಯಾವ ಥರ ಇದೆ ಇಂಗ್ಲೀಷು, ಟೀಚಿಂಗ್ ಆಪ್ಟಿಟ್ಯೂಡು, ರೀಸನಿಂಗ್ ಎಬಿಲಿಟಿ ಅಂತೇಳಿ ಇವು 3 ಟಾಪಿಕ್ ಯೂಸ್ ಮಾಡಿಕೊಂಡು ಕ್ವಶನ್ ಪೇಪರ್ ಕೊಡ್ತಾರೆ. ನಿಮ್ದು ಯಾವುದೇ ರೀತಿ PU ಸಿಲೆಬಸ್ನ ಅವರು ಯಾವುದೇ ಒಂದು ಕ್ವಶನ್ನು ಸಹ ಕೇಳೋದು ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಇಂಗ್ಲೀಷ್ ಬಗ್ಗೆ ಕೇಳ್ತಾರೆ, ಟೀಚಿಂಗ್ ಆಪ್ಟಿಟ್ಯೂಡು ಬಗ್ಗೆ ಕೇಳ್ತಾರೆ, ರೀಸನಿಂಗ್ ಎಬಿಲಿಟಿ ಯಾವ ಥರ ಇದೆ ಅಂತ ಕೇಳ್ತಾರೆ. ಇಲ್ಲಿ ಲ್ಯಾಂಗ್ವೇಜಲ್ಲಿ 20 ಕ್ವಶನ್ಸ್ ಇರುತ್ತೆ. ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಥರ 40 ಮಾರ್ಕ್ಸ್ ಬರುತ್ತೆ. ಟೀಚಿಂಗ್ ಆಪ್ಟಿಟ್ಯೂಡು ಅಷ್ಟೇ 30 ಕ್ವಶನ್ಸ್ ಇರುತ್ತೆ. 2 ಮಾರ್ಕ್ಸ್ ಅಂತ ಲೆಕ್ಕ ಹಾಕಿದ್ರೆ 60 ಮಾರ್ಕ್ಸು. ರೀಸನಿಂಗ್ ಎಬಿಲಿಟಿ 30 ಮಾರ್ಕ್ಸ್ ಇರುತ್ತೆ. ಇಂಟು 2 ಮಾಡಿದ್ರೆ 60 ಬರುತ್ತೆ. ಟೋಟಲ್ 80 ಕ್ವಶನ್ಸ್ ಇರುತ್ತೆ. 160 ಮಾರ್ಕ್ಸ್ ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಇಲ್ಲಿ ಆಲ್ರೆಡಿ ಕೊಟ್ಟಿದ್ದೀವಿ. ನಂಬರ್ ಆಫ್ ಕ್ವಶನ್ಸು 80 ಕ್ವಶನ್ಸ್ ಇರುತ್ತೆ. ಟೈಮ್ ಡ್ಯೂರೇಷನ್ ನಿಮಗೆ 2 ಅವರ್ಸ್ ಕೊಡ್ತಾರೆ. ಮತ್ತು ಮಾರ್ಕಿಂಗ್ ಸ್ಕೀಮ್ ಹೇಳಿದ್ನಲ್ವ ನಾನು, ಒಂದು ಕ್ವಶನ್ ಕರೆಕ್ಟ್ ಆದರೆ 2 ಮಾರ್ಕ್ಸ್ ಕೊಡ್ತಾರೆ. ಸಪೋಸ್ ಏನಾದರೂ ಒಂದು ತಪ್ಪು ಆದರೆ 0.5 ಮಾರ್ಕ್ಸ್ನ ಲೆಸ್ ಮಾಡ್ತಾರೆ. ದೇರ್ ಈಸ್ ಎ ನೆಗೆಟಿವ್ ಮಾರ್ಕಿಂಗ್ ಆಫ್ 0.5 ಮಾರ್ಕ್ಸ್ ಇನ್ ದ RIE CE ಎಕ್ಸಾಮ್. ಈ ಎಕ್ಸಾಮಲ್ಲಿ ಕರೆಕ್ಟ್ ಆನ್ಸರ್ಗೆ 2 ಮಾರ್ಕ್ಸು, ನೆಗೆಟಿವ್ ತಪ್ಪಾದಂಥ ಕ್ವಶನ್ಗೆ 0.5 ಮಾರ್ಕ್ಸ್ನ ಲೆಸ್ ಮಾಡ್ತಾರೆ. ಸಿಲೆಬಸ್ ನಾನು ಹೇಳಿದ್ನಲ್ವ, ಇಂಗ್ಲೀಷ್ ಇರುತ್ತೆ ಅಂತೇಳಿ. ಆ ಇಂಗ್ಲೀಷಲ್ಲಿ ಯಾವ್ಯಾವ ಸಿಲೆಬಸ್ ಬರುತ್ತೆ ಅಂತೇಳಿ ಕೊಟ್ಟಿದ್ದಾರೆ. ನೀವೇನು ಗ್ರಾಮರ್ ಎಲ್ಲ ಓದ್ಕೋತೀರಿ ಅದಕ್ಕೆ ಸಂಬಂಧಪಟ್ಟಂಗೆ ಇಂಗ್ಲೀಷ್ ಎಫಿಷಿಯನ್ಸಿ ಇರುತ್ತೆ. ಅದೇ ರೀತಿ ಟೀಚಿಂಗ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂದರೆ ನಿಮಗೆ ಟೀಚರ್ ಬಗ್ಗೆ ಕೆಲವು ಆಪ್ಟಿಟ್ಯೂಡ್ ಕ್ವಶನ್ಸ್ನ ಕೇಳ್ತಾರೆ. ಟೀಚರ್ಸು ಹುಡುಗರನ್ನ ಯಾವ ರೀತಿ ಇದು ಮಾಡಬೇಕು, ಈ ಹುಡುಗರು ಟೀಚಿಂಗ್ ಇಂಟ್ರೆಸ್ಟ್ ಏನಿದೆ, ಆ ಥರದ್ದೆಲ್ಲ ಕ್ವಶನ್ಸನ್ನು ಟೀಚಿಂಗ್ ಆಪ್ಟಿಟ್ಯೂಡಲ್ಲಿ ನಿಮಗೆ ಇಲ್ಲಿ ಕ್ವಶನ್ಸ್ನ ಕೇಳ್ತಾ ಹೋಗ್ತಾರೆ. ಅದೇ ರೀತಿ ರೀಸನಿಂಗು ಅಷ್ಟೇ, ವರ್ಬಲ್, ನಾನ್ ವರ್ಬಲ್ ರೀಸನಿಂಗು, ಮಿಸ್ಸಿಂಗ್ ನಂಬರ್ಸು, ನಂಬರ್ ಸೀರೀಸು, ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಏನು ಬರ್ತದೆ ಅದೇ ಥರ ರೀಸನಿಂಗ್ ಎಬಿಲಿಟಿ ಅಂತೇಳಿ ಈ 3 ಟಾಪಿಕ್ ಬಗ್ಗೆ ಮಾತ್ರ ಕ್ವಶನ್ಸ್ ಇರುತ್ತೆ. ನಾನು ಆಲ್ರೆಡಿ ಹೇಳಿದ್ದೀನಿ, 80 ಕ್ವಶನ್ಸ್ ಇರುತ್ತೆ. 160 ಮಾರ್ಕ್ಸು, ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಇರುತ್ತೆ. ತಪ್ಪಾದಲ್ಲಿ 0.5ನ ಲೆಸ್ ಮಾಡ್ತಾರೆ. ಆಯಿತಾ. ಇಲ್ಲಿ ಕೋರ್ಸ್ ಡ್ಯೂರೇಷನಿಗೆ ಬರೋಣ. ಇಂಟಿಗ್ರೇಟೆಡ್ BEd MAd ಮಾಡಬೇಕು ಅಂದರೆ 3 ಇಯರ್ಸ್ ಬೇಕು. ಅದೇ ರೀತಿ BSc BEd 4 ಇಯರ್ಸ್ಗೆ ಕಂಪ್ಲೀಟ್ ಆಗಿಬಿಡುತ್ತೆ. ನಾವಿಲ್ಲೆಲ್ಲ BSc BEd ಮಾಡಬೇಕು ಅಂದರೆ 3 ಇಯರ್ಸ್ ಡಿಗ್ರಿ ಮತ್ತು 2 ಇಯರ್ಸ್ BEd 5 ಇಯರ್ಸ್ ಆಗುತ್ತೆ. ಅದೇ RIE-ನಲ್ಲಿ ಮಾಡಿದ್ರೆ, ಇಂಟಿಗ್ರೇಟೆಡ್ ಡಿಗ್ರಿನಲ್ಲಿ ಮಾಡಿದ್ರೆ BSc BEd 4 ಇಯರ್ಸ್ಗೆ ಕಂಪ್ಲೀಟ್ ಆಗುತ್ತೆ. ಇಲ್ಲ BA BEd ಆರ್ಟ್ಸವರು ಸಹ ಮಾಡ್ಬೋದು, 4 ಇಯರ್ಸ್ ಆಗುತ್ತೆ. MSc Ed 6 ಇಯರ್ಸ್ ಆಗುತ್ತೆ. BEd 2 ಇಯರ್ಸು, MAd 2 ಇಯರ್ಸ್. ನೀವು ಸಪ್ರೇಟಾಗಿ ಮಾಡಿದ್ರೆ 2 ಇಯರ್ಸ್ ಆಗುತ್ತೆ BEd MAd ಎಲ್ಲ. ಅದೇ BSc ಡಿಗ್ರಿ ಜೊತೆಲೇ ಮಾಡಿದಾಗ 1 ಇಯರ್ ಕಮ್ಮಿ ಆಗುತ್ತೆ. ಯಾಕೆಂದರೆ ಅವರು ಫಸ್ಟ್ ಇಯರಿಂದನೇ ಒಂದೊಂದು ಪೇಪರ್ನ BEd ಇಂದಿರ್ಬೋದು, MAd ಇದ್ರ ಬಗ್ಗೆ ಒಂದೊಂದು ಪೇಪರ್ನ ಆ್ಯಡ್ ಮಾಡಿರ್ತಾರೆ. ಎಜುಕೇಷನಲ್ ಕ್ವಾಲಿಫಿಕೇಷನ್ ಫಾರ್ BSc BEd. ನೀವೇನಾದರೂ BSc BEdಗೆ ಸೇರಬೇಕು ಅಂದ್ಕೊಂಡಿದ್ರೆ ಯಾವುದನ್ನು ಓದಿರಬೇಕು, ನೀವು ಎಲಿಜಿಬಲ್ ಏನಾಗಿರಬೇಕು? ಸ್ಟೂಡೆಂಟ್ ಮಸ್ಟ್ ಹ್ಯಾವ್ ಪಾಸ್ಡ್ ಕ್ಲಾಸ್ 12th ಕ್ಲಾಸ್ ಓದಿರಬೇಕು. ಅದರಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಇಲ್ಲ ಅಂದರೆ ಸ್ಟ್ಯಾಟಿಸ್ಟಿಕ್ಸ್ ಓದಿದ್ರೂ ಆಗುತ್ತೆ. ಗೆಟಿಂಗ್ ಅಟ್ಲೀಸ್ಟ್ 50 ಮಾರ್ಕ್ಸ್ ಇನ್ ಅಗ್ರಿಗೇಟ್, 45% ಇನ್ SC ST ಹೇಳ್ತಾರೆ. ಅಂದರೆ ನೀವು BSc BEd ಫಿಸಿಕಲ್ ಸೈನ್ಸ್ ಅಂತ ಕರಿತೀವಿ. ಫಿಸಿಕಲ್ ಸೈನ್ಸ್ ಅಂದರೆ ಏನಿಲ್ಲ, PCM. ನೀವು ಡಿಗ್ರಿನಲ್ಲಿ PCM ಓದಬೇಕು ಅಂದರೆ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸ್ ಆರ್ ಸ್ಟ್ಯಾಟಿಸ್ಟಿಕ್ಸ್ ಓದಿದರೆ PUನಲ್ಲಿ 50%ಗಿಂತ ಜಾಸ್ತಿ ಇದ್ದರೆ ನೀವು ಎಲಿಜಿಬಲ್ ಆಗ್ತೀರಿ ಈ ಫಿಸಿಕ್ಸ್ ಸೈನ್ಸ್ ಗ್ರೂಪ್. ಅಂದರೆ BScಲಿ PCM ತೊಗೊಳೋಕ್ಕೆ ಎಲಿಜಿಬಲ್. ಅದೇ ರೀತಿ BScಲಿ ನೀವು ಬಯೋಲಜಿಕಲ್ ಸೈನ್ಸ್ ಗ್ರೂಪ್ ಅಂತ ಕರಿತೀವಿ, ಅಂದರೆ CBZ ತೊಗೊಳ್ಬೇಕು ಅಂದರೆ PUCಯಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಓದಿರಬೇಕು. ಇಲ್ಲ ಬಯೋಟೆಕ್ನಾಲಜಿ ಓದಿದರೆ ಈ ಕೋರ್ಸ್ಗೆ ಎಲಿಜಿಬಲ್ ಆಗ್ತಾರೆ. ಮಾಮೂಲಿ 50% ಮಾರ್ಕ್ಸು ಅಗ್ರಿಗೇಟ್ ಇರಬೇಕು. ಅದೇ ರೀತಿ SC STಗೆ PWDಗೆ 45% ಇರಬೇಕು. MAdಗೆ ಏನಾದ್ರು ಸೇರ್ತೀವಿ ಅಂದರೆ 50% ಮಾರ್ಕ್ಸ್ ಇನ್ BEdಲ್ಲಿ ಇರಬೇಕು, BA BEdಲ್ಲಿ ಇರ್ಬೋದು. ಒಟ್ಟಲ್ಲಿ ಡಿಗ್ರಿನಲ್ಲಿ ಏನಾಗಿರಬೇಕು, 50%ಗಿಂತ ಜಾಸ್ತಿ ಇದ್ದರೆ MAdಗೆ ನೀವು ಜಾಯ್ನ್ ಆಗ್ಬೋದು. MSc Ed ಅಂತೇಳಿ ಕರೀತಾರೆ. ಇದು ಏನಾಗುತ್ತೆ,
6 ಇಯರ್ಸ್ ಕೋರ್ಸ್ ಆಗುತ್ತೆ. ಏನು ಕ್ವಾಲಿಫೈಡ್ 12th ಪಾಸ್ ಆಗಿರಬೇಕು, ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥ್ಸ್ ಓದಿದ್ದರೆ MSc ಎಡ್ಗೆ 50% ಮಾರ್ಕ್ಸ್ ನಿಮ್ಮ PUನಲ್ಲಿದ್ದರೆ ಇದಕ್ಕೂ ಸೇರ್ಕೋಬೋದು. ಇದರಲ್ಲಿ ಏನಾಗುತ್ತೆ, ನಿಮಗೆ BSc ಆಗುತ್ತೆ, B.Ed ಆಗುತ್ತೆ, ಜೊತೆಗೆ MScನೂ ಆಗುತ್ತೆ. ಒಟ್ಟು 6 ವರ್ಷ ಇದು ಈ ಕೋರ್ಸ್ ಆಗುತ್ತೆ. MSc ಎಡ್ ಅಂತೇಳಿ ಕರೀತಾರೆ. ಯಾವ ರೀತಿ ಈಗ ನೀವು ಎಕ್ಸಾಮ್ ಬರಿತಾ ಇದ್ದೀರಿ, RI ಎಕ್ಸಾಮ್ ಅಂತ ತಿಳ್ಕೊಳ್ಳೋಣ. ಅದರಲ್ಲಿ ಯಾವ ರೀತಿ ಮಾರ್ಕ್ಸ್ನ ಕನ್ಸಿಡರ್ ಮಾಡಿ ರ್ಯಾಂಕಿಂಗ್ ಅನೌನ್ಸ್ ಮಾಡ್ತಾರೆ ಅಂದರೆ, ಇಲ್ಲಿ ನಡೆಸೋ ಒಂದು ಎಕ್ಸಾಮ್ ಎಂಟ್ರೆನ್ಸ್ ಎಕ್ಸಾಮ್ ಏನಿರುತ್ತೆ ಅದರಲ್ಲಿ ಬರೋವಂಥ ಮಾರ್ಕ್ಸ್ನ 60% ತಗೊತಾರೆ. ಆಯಿತಾ, ನಾವೀಗ ಆಲ್ರೆಡಿ ಹೇಳಿದ್ದೀವಿ ಏನು 160ಕ್ಕೆ ಎಕ್ಸಾಮ್ ನಡೆಯುತ್ತೆ, 160 ಮಾರ್ಕ್ಸ್ಗೆ ಅಂತ. ನೀವು ಸಪೋಸ್ 100 ಮಾರ್ಕ್ಸ್ ತೊಗೊಂಡಿದ್ದೀರಾ ಅಂದರೆ ಅದರಲ್ಲಿ 60% ಅಂದರೆ 60 ಮಾರ್ಕ್ಸ್ನ ತೊಗೊತಾರೆ. ಅದೇ ರೀತಿ ನೀವು PUCಲಿ ಎಷ್ಟು ಪರ್ಸೆಂಟ್ ತೆಗೆದಿದ್ದೀರಿ ಅದರ 40%ನ ಇದರಲ್ಲಿ ತೊಗೊಂಡು ಎರಡು ಹಾರ್ಡ್ ಮಾಡಿ ಯಾರು ಹೈಯೆಸ್ಟ್ ಬರ್ತಾರೆ ಅವರಿಗೆ ರ್ಯಾಂಕಿಂಗ್ ಕೊಡ್ತಾ ಹೋಗ್ತಾರೆ. ಸಪೋಸ್ ಏನಾದರೂ ಈಕ್ವಲ್ ಆದರೆ ಟೀಚಿಂಗ್ ಆಪ್ಟಿಟ್ಯೂಡಲ್ಲಿ ಯಾರು ಹೈಯೆಸ್ಟ್ ತೆಗೆದಿರ್ತಾರೆ ಅವ್ರಿಗೆ ಮುಂದೆ ಕೊಟ್ಟು ಆಮೇಲೆ ಅದ್ರ ಹಿಂದೆ ಬರೋರಿಗೆ ಕೊಡ್ತಾರೆ. ಆಯಿತಾ, ಅದು ಈಕ್ವಲ್ ಆಯಿತು ಅಂದರೆ ಯಾರು ಸೀನಿಯರ್ ಸ್ಟೂಡೆಂಟ್ ಇರ್ತಾನೆ ಅವನಿಗೆ ಪ್ರಿಯಾರಿಟಿ ಕೊಡ್ತಾ ಹೋಗ್ತಾರೆ. ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ಇಲ್ಲಿ ಇವರು ನಡೆಸೋಂಥ ಎಂಟ್ರೆನ್ಸ್ ಎಕ್ಸಾಮಿಂದು 60% ತಗೊತಾರೆ. ಅದೇ ರೀತಿ PUನಲ್ಲಿ ಬಂದಿರೋ ಮಾರ್ಕ್ಸ್ನ 40% ತಗೊಂಡು ಎರಡು ಆ್ಯಡ್ ಮಾಡಿಬಿಟ್ಟು ರ್ಯಾಂಕಿಂಗ್ನ ಕೊಡ್ತಾ ಹೋಗ್ತಾರೆ. ಯಾರು ಟಾಪಲ್ಲಿ ಬಂದಿರ್ತಾರೆ ಅವ್ರಿಗೆ ಫಸ್ಟ್ ಸೀಟ್ ಸಿಗ್ತಾ ಹೋಗುತ್ತೆ. ಒಂದಿಲ್ಲಿ ಎಕ್ಸ್ಪೆಕ್ಟೆಡ್ ಹಾಕಿದ್ದೀವಿ ಕಟ್ ಆಫ್, ಯಾವ ಕ್ಯಾಟಗಿರಿಯವ್ರಿಗೆ ಎಷ್ಟು ಪರ್ಸೆಂಟೇಜ್ ತೊಗೊಂಡ್ರೆ ನಿಮಗೆ ಸಿಗ್ಬೋದು ಅಂತ ಹೇಳಿ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸ್ನ ಈ RI ಬಗ್ಗೆ ಹಾಕಿದ್ದೀವಿ. ಸಪೋಸ್ ನೀವು ಜನರಲ್ ಆಗಿದ್ದರೆ 70 to 75% ಇರಬೇಕು. ಅಂದರೆ ಎರಡು ಆ್ಯಡ್ ಮಾಡಿದಾಗ PUದು ಮತ್ತು ಏನು RI CE ಎಕ್ಸಾಮ್ದು ಎರಡು ಆ್ಯಡ್ ಮಾಡಿದಾಗ ಆ ರೇಂಜ್ ಬರಬೇಕು. ಅದೇ ರೀತಿ OBCಗಾದರೆ 65 to 70% ಬರಬೇಕು, SCಗೆ 60 to 65, STಗೆ 55 to 60. ಇದೊಂದು ಎಕ್ಸ್ಪೆಕ್ಟೆಡ್ ಅಷ್ಟೇ. ಇಷ್ಟೇ ಬರಬೇಕು, ಇಷ್ಟೇ ಬಂದರೆ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಿಂದೆ ನಡೆದಿರೋ ಕೆಲವು ಎಕ್ಸಾಮ್ಗಳು ಮಾಹಿತಿ ತಗೊಂಡು ಇಲ್ಲಿ ಆವ್ರೇಜಲ್ಲೇ ಹಾಕಿದ್ದೀವಿ ಅಷ್ಟೇ. ಕಟ್ ಆಫು ಅಷ್ಟೇ ಯಾವ ರೀತಿ ಇದು ಮಾಡ್ತಾರೆ ಅಂದರೆ ಸ್ಟೇಟ್ ಆಫ್ ರೆಸಿಡೆನ್ಸ್ ಆಫ್ ಕ್ಯಾಂಡಿಡೇಟ್. ಅಂದರೆ ಇಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ ಅಂದ್ಕೊಂಡಿದ್ದೀನಿ ನಿಮಗೆ, 7 ಸ್ಟೇಟ್ಗೆ ಸೌತ್ ಇಂಡಿಯಾದಲ್ಲಿರೋ ಅಂಥ ದಕ್ಷಿಣದಲ್ಲಿ ಇರೋ ಅಂಥ 7 ರಾಜ್ಯಗಳಿಗೆ ಇದೊಂದೇ ಕಾಲೇಜ್ ಕೊಟ್ಟಿರೋದು. ಹಂಗಾಗಿ ಅವ್ರು ಏನು ಮಾಡ್ತಾರೆ, ಎಲ್ಲ ಸ್ಟೇಟ್ಗೂ ಡಿವೈಡ್ ಮಾಡ್ತಾರೆ, ಇಷ್ಟಿಷ್ಟು ಸೀಟು ಅಂತೇಳಿ ಡಿವೈಡ್ ಮಾಡ್ತಾ ಹೋಗ್ತಾರೆ. ಅಂದರೆ ಅದೇನಿರ್ಬೋದು, ಸ್ಟೇಟ್ ಆಫ್ ರೆಸಿಡೆನ್ಸ್ ಆಫ್ ದ ಕ್ಯಾಂಡಿಡೇಟ್ ಅಂದರೆ ಅವನು ಯಾವ ಸ್ಟೇಟಿಂದ ಬಂದಿದ್ದಾನೆ ಅದು ಕೌಂಟ್ ಆಗುತ್ತೆ, ಯಾವ ಕೋರ್ಸ್ ತೊಗೊಂಡಿದ್ದಾನೆ ಅದು ಕೌಂಟ್ ಆಗುತ್ತೆ, ಅವನು ತೊಗೊಂಡಿರೋ ಸ್ಕೋರು ಸಹ ಕೌಂಟ್ ಆಗುತ್ತೆ. ಕಟ್ ಆಫನ್ನು ಡಿಸೈಡ್ ಮಾಡುತ್ತೆ. ಕಟ್ ಆಫಲ್ಲಿ ಡಿಸೈಡ್ ಮಾಡಿ ಅವನಿಗೆ ಸೀಟ್ ಸಿಗುತ್ತೋ ಇಲ್ವೋ ಗೊತ್ತಾಗುತ್ತೆ. ಯಾಕಂದರೆ 7 ಸ್ಟೇಟ್ಗೆ ಡಿವೈಡ್ ಮಾಡಿ ಪಾಪ್ಯುಲೇಷನ್ ಬಗ್ಗೆ ಪಾಪ್ಯುಲೇಷನ್ ಇದ್ರ ಮೇಲೆ ಅವ್ರಿಗೆ ಸೀಟ್ಸ್ನ ಅಲಾಟ್ ಮಾಡ್ತಾರೆ. 7 ಸ್ಟೇಟ್ಗೂ ಒಂದು ಸೀಟ್ಸನ್ನು ಆವ್ರೇಜ್ ಸೀಟ್ನ ಅಲಾಟ್ ಮಾಡ್ಕೊತಾ ಬರ್ತಾರೆ. ಕೌನ್ಸಿಲಿಂಗ್ ಪ್ರೊಸೀಜರ್ ಯಾವ ಥರ ಇರುತ್ತೆ ಅಂದರೆ, ಇನ್ 2 or 3 weeks ಆಫ್ಟರ್ ದ ಡಿಕ್ಲರೇಷನ್ ಆಫ್ ದ ರಿಸಲ್ಟ್ ಬಂದು 2 ವಾರ ಇಲ್ಲ 3 ವಾರದಲ್ಲೇ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡ್ತಾರೆ. NCERT ಶೆಲ್ ರಿಲೀಸ್ ದ ಶೆಡ್ಯೂಲ್ ಫಾರ್ ದ ಕೌನ್ಸಿಲಿಂಗ್ ಪ್ರೊಸೆಸ್. ಅವರು ಒಂದು ಬಿಡ್ತಾರೆ. ಕೌನ್ಸಿಲಿಂಗ್ ಅಂದರೆ ಏನಿಲ್ಲ, ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ನು ಮತ್ತು ಈಗ ಯಾವ ಕೋರ್ಸನ್ನು ಸೆಲೆಕ್ಟ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಅಷ್ಟೇ ಇರುತ್ತೆ ಕೌನ್ಸಿಲಿಂಗು. ನೀವು ಲೀಸ್ಟಲ್ಲಿತ್ತು ಅಂದರೆ ನಿಮಗೆ ಸೀಟ್ ಸಿಕ್ಕೇ ಸಿಗುತ್ತೆ. ಆಯಿತಾ, ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಈ ಕಾಲೇಜಿಗೆ ಜಾಯಿನ್ ಆಗಬೇಕಂದ್ರೆ, ಅಪ್ಲಿಕೇಶನ್ ಫಾರಮ್ ಇರಬೇಕು, ಸ್ಕೋರ್ ಕಾರ್ಡ್ ಅಂತೇಳಿ ಬಿಡ್ತಾರೆ ರಿಸಲ್ಟ್ ಬಂದ ಮೇಲೆ, ಆ ಸ್ಕೋರ್ ಕಾರ್ಡ್ ಇಟ್ಕೊಂಡಿರಬೇಕು. ಆಮೇಲೆ ಒರಿಜಿನಲ್ ID ಪ್ರೂಫ್ ಇರಬೇಕು, ಆಧಾರ್ ಇರ್ಬೋದು, ಪಾನ್ ಕಾರ್ಡ್ ಇದ್ದರೆ ಪಾನ್ ಕಾರ್ಡು, ಯಾವುದಿರುತ್ತೆ ಅದು ಒಂದು ID ಪ್ರೂಫ್ ಇರಬೇಕು. ಮಾರ್ಕ್ ಶೀಟ್ ಆಫ್ 10th ಮತ್ತು 12th, 10ನೇ ಕ್ಲಾಸಿಂದು ಮತ್ತು 12ನೇ ಕ್ಲಾಸಿಂದು ಮಾರ್ಕ್ ಶೀಟ್ ಇರಬೇಕು. ಅದೇ ರೀತಿ ಮೈಗ್ರೇಷನ್ ಸರ್ಟಿಫಿಕೇಟ್, ಈಗ CBSE ICSE ಓದಿದರೆ ಒಂದು ಮೈಗ್ರೇಷನ್ ಸರ್ಟಿಫಿಕೇಟ್ನ ತೊಗೊಂಡಿರ್ಬೇಕಾಗುತ್ತೆ. ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ತೊಗೊಂಡಿರ್ಬೇಕಾಗುತ್ತೆ. PUನಲ್ಲಿ ಓದಿರ್ತಾರಲ್ಲ ಅಲ್ಲಿ ಒಂದು ಕ್ಯಾರೆಕ್ಟರ್ ಸರ್ಟಿಫಿಕೇಟ್, ಲಾಸ್ಟ್ ಇನ್ಸ್ಟಿಟ್ಯೂಷನಲ್ಲಿ ಏನು ಓದಿರ್ತಾರೆ ಆ ಕಾಲೇಜಲ್ಲಿ ಒಂದು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ನ ತಗೋಬೇಕು. ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋಸು, ಆಮೇಲೆ ರೆಸಿಡೆನ್ಸ್ ಕ್ಯಾಸ್ಟ್ ಸರ್ಟಿಫಿಕೇಟು ಇವೆಲ್ಲ ಕೇಳ್ತಾರೆ. ಡಿಮ್ಯಾಂಡ್ ಡ್ರಾಫ್ಟ್ ಫಾರ್ ಪ್ರಿಸ್ಕ್ರೈಬ್ಡ್ ಅಮೌಂಟ್ ಆಫ್ ದ ಅಡ್ಮಿಷನ್ ಫೀಸ್, ಈ ಫೀಸ್ ಏನಿರುತ್ತೆ ಅದನ್ನು DD ತಗೋಬೇಕಾಗ್ತದೆ. ಸೀಟ್ಸಿನ ಬಗ್ಗೆ ಹೋಗೋಣ. ಈಗ ಸೀಟ್ಸ್ ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ಕೋರ್ಸ್ಗೆ ಎಷ್ಟೆಷ್ಟು
ಅಲಾಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹೋಗೋಣ. ನೋಡಿ, ಸೀಟ್ಸ್ ಅವೈಲಬಿಲಿಟಿ ಫಾರ್ BSc B.Ed 4 year ಇಂಟಿಗ್ರೇಟೆಡ್. ಈಗ ಈ ಕೋರ್ಸ್ BSc B.Ed ಎಲ್ಲೆಲ್ಲಿದೆ ಅಂದರೆ ಮೈಸೂರಲ್ಲಿದೆ ಮತ್ತು ಭುವನೇಶ್ವರಲ್ಲಿದೆ. ಅಂದರೆ ಇಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ, ಫಿಸಿಕಲ್ ಸೈನ್ಸ್ ಗ್ರೂಪ್ ಅಂದರೆ PCM, ಬಯೋಲಾಜಿಕಲ್ ಸೈನ್ಸ್ ಗ್ರೂಪ್ ಅಂದರೆ CBZ. ಅಂದರೆ ಇಲ್ಲಿ ಈಗ ನಾವು ಮೈಸೂರು ಬಗ್ಗೆ ಮಾತ್ರನೇ ಮಾತಾಡ್ತಾ ಹೋಗೋಣ. ಮೈಸೂರಲ್ಲಿ ನೀವು PCM ಮಾಡಬೇಕು ಅಂದರೆ 55 ಸೀಟ್ಸ್ ಇದೆ. ಅದೇ ರೀತಿ CBZ ಮಾಡಬೇಕು ಅಂದರೆ 55 ಸೀಟ್ಸ್ ಇದೆ. ಇದು 55 ಸೀಟ್ಸ್ ಕರ್ನಾಟಕಕ್ಕಲ್ಲ, 7 ಸ್ಟೇಟ್ಗೂ ಸೇರಿ ಇರೋ ಅಂಥ ಸೀಟ್ಸು. 7 ಸ್ಟೇಟಿಂದ ಬರೋ ಅಂಥ ಎಲ್ಲ ವಿದ್ಯಾರ್ಥಿಗಳು ಸೇರಿ 55 ಸೀಟ್ ಇರುತ್ತೆ PCMಗೆ. ಅದೇ ರೀತಿ CBZಗೂ 55 ಸೀಟ್ ಇರುತ್ತೆ. ಭುವನೇಶ್ವರಲ್ಲೂ ಸೇಮ್ ಇದೇ ಥರನೇ ಇರುತ್ತೆ. ಅದೇ ರೀತಿ BA B.Edಗೂ ಅಷ್ಟೇ ಏನಾಗುತ್ತೆ, ಇಲ್ಲೂ ಅಷ್ಟೇ 55 ಸೀಟ್ಸ್ ಕೊಟ್ಟಿದ್ದಾನೆ, 7 ಸ್ಟೇಟ್ಗೂ ಸೇರಿ. ನೆನಪಿರಲಿ, 7 ಸ್ಟೇಟ್ಗೂ ಸೇರಿ 55 ಸೀಟ್ಸ್ ಇರುತ್ತೆ. ಅದೇ ರೀತಿ ಭುವನೇಶ್ವರಲ್ಲೂ BA B.Ed ಏನಾರು ಸೇರಬೇಕು ಅಂದರೆ 55 ಸೀಟ್ಸೇ ಇರುತ್ತೆ. ಅದೇ ರೀತಿ MSc Edಗೆ 6 ಇಯರ್ಸ್, ನಾನು ಆಲ್ರೆಡಿ ಹೇಳಿದ್ದೀನಿ, MSc Ed 6 ಇಯರ್ಸ್ ಇಂಟಿಗ್ರೇಟೆಡ್ ಕೋರ್ಸ್ ಅಂತೇಳಿ. ಇದು ಮೈಸೂರಲ್ಲಿ ಮಾತ್ರ ಇದೆ. ನೆನಪಿರಲಿ, ನೀವು MSc Ed ಮಾಡಬೇಕು ಅಂದರೆ ಮೈಸೂರಲ್ಲಿ ಮಾತ್ರ ಇರೋದು. ಅದರಲ್ಲಿ MSc B.Ed ಫಿಸಿಕ್ಸ್ ಮಾಡ್ತೀನಿ ಅಂತಂದರೆ 22 ಸೀಟ್ಸ್ ಇರುತ್ತೆ. ಈ 22 ಸೀಟ್ಸು ಸಹ ಅದೇ ರೀತಿಯೇ 7 ಸ್ಟೇಟ್ಗೂ ಸೇರಿ. ಅದೇ ರೀತಿ ಕೆಮಿಸ್ಟ್ರಿಗೂ 22 ಸೀಟ್ಸ್ ಇದೆ ಮತ್ತು ಮ್ಯಾಥಮೆಟಿಕ್ಸ್ಗೂ 22 ಸೀಟ್ಸ್ ಇದೆ. ಇದೆಲ್ಲ ಏನಾಗುತ್ತೆ, 7 ಸ್ಟೇಟ್ಗೂ ಡಿವೈಡ್ ಮಾಡ್ತಾರೆ. ಒಂದೊಂದು ಸ್ಟೇಟ್ಗೆ ಎಷ್ಟೆಷ್ಟು ಸೀಟ್ ಬರ್ತಾವೋ ಅಷ್ಟಷ್ಟು ವಿದ್ಯಾರ್ಥಿಗಳನ್ನ ಅಡ್ಮಿಷನ್ ಮಾಡ್ಕೋತಾರೆ. ಅದೇ ರೀತಿ B.Ed M.Ed 3 ಇಯರ್ಸ್ ಇಂಟಿಗ್ರೇಟೆಡ್ ಇದೆ. ಭೂಪಾಲಲ್ಲಿದೆ, ಮೈಸೂರಲ್ಲಿಲ್ಲ. ಇಲ್ಲೂ ಅಷ್ಟೇ 55 ಸೀಟ್ಸ್ ಇದ್ದಾವೆ. ಇಲ್ಲಿ ಈ ಎಕ್ಸಾಮ್ದು ಫೀಸ್ ಬಗ್ಗೆ ಹೋಗೋಣ. ಈಗ ಜನರಲ್ ಇಲ್ಲ OBC ಇದ್ದರೆ ನೀವು ಈ ಎಕ್ಸಾಮ್ ತಗೋಬೇಕು ಅಂದರೆ 1200 ರುಪೀಸ್ನ ನೀವು ಫೀಸ್ ಕಟ್ಟಬೇಕಾಗುತ್ತೆ. SC ST ಇದ್ದರೆ 600 ರುಪೀಸು, PWD ಇತ್ತು ಅಂದರೆ 600, EVS ಇತ್ತು ಅಂದರೆ 600. ನೆನಪಿರಲಿ, ಜನರಲ್ OBCಗೆ 1200 ಎಕ್ಸಾಮ್ ಫೀಸು, SC STಗೆ 600, PWDಗೆ 600, EVSಗೆ 600 ರುಪೀಸು ಎಕ್ಸಾಮಿನೇಷನ್ ಫೀಸ್ ಇರ್ತದೆ. ಆಯಿತಾ. ಡಾಕ್ಯುಮೆಂಟ್ಸ್ ಯಾವ್ಯಾವ ಬೇಕಾಗುತ್ತೆ ಕೌನ್ಸಿಲಿಂಗ್ ಟೈಮಲ್ಲಿ ಅಂತಂದರೆ, ಪ್ರಿಂಟ್ಔಟ್ ಆಫ್ ದ ಆನ್ಲೈನ್ ಅಪ್ಲಿಕೇಶನ್ ಫಾರಮ್ ಬೇಕು, ಸ್ಕೋರ್ ಶೀಟ್ ಬೇಕಾಗುತ್ತೆ, ಪ್ರಿಂಟ್ಔಟ್ ದ ಒರಿಜಿನಲ್ ಕಾಪೀಸ್ ಆಫ್ ಆನ್ ID ಪ್ರೂಫ್ ತಗೊಂಡೋಗ್ಬೇಕು, ಸರ್ಟಿಫಿಕೇಟ್ಸು ಆ್ಯಂಡ್ ಮಾರ್ಕ್ ಶೀಟ್ಸ್ ಆಫ್ ಕ್ಲಾಸ್ 10th ಮತ್ತು 12th ತೊಗೊಂಡೋಗ್ಬೇಕು, ಮೈಗ್ರೇಷನ್ ಸರ್ಟಿಫಿಕೇಟು ತೊಗೊಂಡೋಗ್ಬೇಕು ಯಾರು ಇದ್ದಲ್ಲಿ, ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಇತ್ತು ಅದು ತೊಗೊಂಡೋಗ್ಬೇಕಾಗುತ್ತೆ, ಲಾಸ್ಟ್ ಕಾಲೇಜಲ್ಲಿ ಓದಿರೋದು, ಒಂದು 5 ಪಾಸ್ಪೋರ್ಟ್ ಸೈಜ್ ಫೋಟೋ ತೊಗೋಬೇಕಾಗುತ್ತೆ, DD ತೊಗೋಬೇಕಾಗುತ್ತೆ ಮತ್ತು ಆಧಾರ್ ಕಾರ್ಡು ಇವೆಲ್ಲ ಬೇಕಾಗ್ತದೆ. ಆಯಿತಾ. ಕಾಲೇಜ್ ಫೀಸ್ ಎಷ್ಟೆಷ್ಟಿದೆ ಅಂತ ನೋಡ್ತಾ ಹೋಗೋಣ. BSc B.Edಗೆ ಸೇರ್ತೀನಿ ಅಂದರೆ ವರ್ಷಕ್ಕೆ 14,710 ರೂಪಾಯಿ. ನೆನಪಿಟ್ಕೊಳ್ಳಿ, ಒಂದು ವರ್ಷಕ್ಕೆ ಅವ್ರು ಹೇಳ್ತಾ ಇರೋದು 14,710 ರೂಪಾಯಿ. MSc B.Edಗೆ ಏನಾರು ಸೇರ್ತೀನಿ ಅಂದರೆ 15,240 ರೂಪಾಯಿ. B.Ed ಮಾತ್ರ ಮಾಡ್ತೀನಿ ಅಂದರೆ ವರ್ಷಕ್ಕೆ 14,720, M.Edಗೆ 24,440, BA ಪ್ಲಸ್ B.Ed ಮಾಡ್ತೀನಿ ಅಂದರೆ 14,710, BSc MSc B.Ed ಮಾಡ್ತೀನಿ ಅಂತಂದರೆ 15,240. ನೆನಪಿಟ್ಕೊಳ್ಳಿ, ಇಷ್ಟು ಫೀಸ್ಗಳೆಲ್ಲ ನೀವು ಯಾವ ಕೋರ್ಸಿಗೆ ಸೆಲೆಕ್ಟ್ ಆಗ್ತೀರಿ ಅದ್ರ ಮೇಲೆ ನಿಮ್ಮ ಫೀಸ್ ಇರುತ್ತೆ. ತುಂಬಾ ಕಮ್ಮಿ ಫೀಸು. ಸೆಂಟ್ರಲ್ ಗೌರ್ಮೆಂಟ್ ನಡೆಸೋ ಅಂಥ ಒಂದು ಉತ್ತಮವಾದ ಕಾಲೇಜಿದು, ಎಜುಕೇಷನಿಗೆ ರಿಲೇಟೆಡ್ ಕಾಲೇಜಿದು, ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಅಂತೇಳಿ. ನೆಕ್ಸ್ಟ್ ಮೈಸೂರಲ್ಲೂ ಅಷ್ಟೇ ಅಪ್ಲಿಕೇಶನ್ ಯಾವ ಥರ, ಈಗ ನಾವು ಜಾಸ್ತಿ ಮೈಸೂರು ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡೋಣ. ಮೈಸೂರಲ್ಲಿ UG PG ಎರಡೂ ಮಾಡ್ಬೋದು. MScನೂ ಇರೋದ್ರಿಂದ PGನೂ ಮಾಡ್ಬೋದು ಅಲ್ಲಿ. ಆಯಿತಾ. ಮೈಸೂರಲ್ಲಿದೆ. ಮೈಸೂರು ಇಸ್ ಥ್ರೂ NCERT ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ CE ಆ್ಯಂಡ್ ಇಟ್ಸ್ ರೆಸ್ಪೆಕ್ಟಿವ್ ಕೌನ್ಸಿಲಿಂಗ್. ಏನಾಗುತ್ತೆ, ಈ CE ಎಕ್ಸಾಮ್ ಮುಖಾಂತರ ಇದನ್ನು ಅಡ್ಮಿಷನ್ ಮಾಡ್ಕೊತಾ ಹೋಗ್ತಾರೆ. ಅಪ್ಲಿಕೇಶನ್ ಪ್ರೋಸೆಸ್ಸು ನಿಮಗೆ ವೆಬ್ಸೈಟ್ಗೆ ಹೋದ ತಕ್ಷಣ ಅದು ಏನೇನು ಕೇಳ್ತಾ ಇರುತ್ತೆ ಅದ್ರ ಮಾಹಿತಿ ಕೊಡ್ತಾ ಹೋದರೆ ಈಸಿಯಾಗಿ NCERT CE ವೆಬ್ಸೈಟ್ಗೆ ಹೋದರೆ ನೀವು ಅಪ್ಲಿಕೇಶನ್ನ ಹಾಕೋಬೋದು. ಪ್ಲೇಸ್ಮೆಂಟ್ ಅಂದರೆ ಈಗ ಈ ಕಾಲೇಜಲ್ಲಿ ಓದಿರೋ ವಿದ್ಯಾರ್ಥಿಗಳಿಗೆ ಕೆಲಸಗಳು ಯಾವ ಥರ ಸಿಗ್ತವೆ ಅಂತಂದರೆ, ಇಲ್ಲಿ ಹೇಳ್ತಾ ಇದ್ದಾರೆ 100% ಪ್ಲೇಸ್ಮೆಂಟ್ ಅಶ್ಯೂರೆನ್ಸ್ ಬೈ ದ ಕಾಲೇಜ್. ಇಲ್ಲಿ ಓದಿರೋ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೆಲಸ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಗ್ಯಾರಂಟೀಡ್
ಕೊಡ್ತಾ ಇದ್ದಾರೆ. ಯಾಕೆಂದರೆ ಆ ಥರದಲ್ಲಿ ವಿದ್ಯಾರ್ಥಿಗಳನ್ನ ಮೌಲ್ಡ್ ಮಾಡ್ತಾ ಇದ್ದಾರೆ. ಅಷ್ಟು ಉತ್ತಮವಾದ ಶಿಕ್ಷಕರನ್ನ ಇಲ್ಲಿ ತಯಾರು ಮಾಡ್ತಾ ಇದ್ದಾರೆ ಅಂತನಾದರೂ ಹೇಳ್ಬೋದು. 100% ಪ್ಲೇಸ್ಮೆಂಟ್ ಇದೆ. TGT ಇಲ್ಲಿ ಮಿನಿಮಮ್ ಸ್ಯಾಲ್ರಿ ಆಫರ್ಡ್, ಅಂದರೆ ಯಾರೇ ಕೆಲವು ಉತ್ತಮವಾದ ಶಾಲಾ ಕಾಲೇಜವರು ಇಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ಗೆ ಹೋಗ್ತಾರೆ. ಮಿನಿಮಮ್ ಅಂದ್ರೂ 40,000 ಪ್ಲಸ್ ಸ್ಯಾಲ್ರಿ. ಪ್ರೈವೇಟ್ ಕ್ಯಾಂಪಸ್ ಏನಾರು ಆಯಿತು ಅಂದರೆ 40,000 ಸ್ಯಾಲ್ರಿ ಪ್ಲಸ್ ಅಕಾಮಡೇಷನ್ ಕೊಡ್ತಾರೆ. PGT ಲೆವೆಲ್ಗಾದರೆ 60,000 ಪ್ಲಸ್ ಆ್ಯಂಡ್ ಎಬೋ ಅಕಾಮಡೇಷನ್ ಎಲ್ಲ ಕೊಡೋ ಅಂಥ ಪ್ಲೇಸ್ಮೆಂಟ್ 100% ಪ್ಲೇಸ್ಮೆಂಟು ಇಲ್ಲಿ ಸಿಗ್ತಾ ಇದೆ. ಅದೇ ರೀತಿ ಸ್ಕಾಲರ್ಶಿಪ್ಪಿಗೆ ಬರೋಣ. ನೋಡಿ, ಇಲ್ಲಿ ನಾವು ಫೀಸ್ ಕಟ್ಟೋದೇ ಬರೀ 14,700 ರೂಪಾಯಿ ಫೀಸ್ ಕಟ್ಟಿದ್ರೆ ನಿಮಗೆ ಸ್ಕಾಲರ್ಶಿಪ್ ಮುಖಾಂತರ ಫೀಸ್ ಸಹ ವಾಪಸ್ ಬರೋ ಅವಕಾಶನೂ ಸಹ ಇದೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಮೈಸೂರು ಆಫರ್ಸ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಟು ದ ಕ್ಯಾಂಡಿಡೇಟ್ಸ್ ಇನ್ ದ ಫಾರ್ಮ್ ಆಫ್ ಸ್ಕಾಲರ್ಶಿಪ್ಸ್. 50% ಆಫ್ ದ ಸ್ಟೂಡೆಂಟ್ಸ್ ಆರ್ ಅವಾರ್ಡೆಡ್ ಮೆರಿಟ್ ಬೇಸ್ಡ್ ಸ್ಕಾಲರ್ಶಿಪ್ ಆಸ್ ಪರ್ ರೂಲ್ಸ್ ಆಫ್ ದ ಇನ್ಸ್ಟಿಟ್ಯೂಟ್. 800 rupees ಪರ್ ಮಂತ್ ಫಾರ್ BSc B.Ed, BA B.Ed ಆ್ಯಂಡ್ MSc Ed. ಏನು ಹೇಳ್ತಾರೆ, ಎಷ್ಟು ವಿದ್ಯಾರ್ಥಿಗಳು ಇರ್ತಾರೆ ಅದರಲ್ಲಿ 50%, ಅಂದರೆ ಈಗ ಇವ್ರು ತಗೊಳ್ಳೋದು ಎಷ್ಟಿದೆ ಅಂದರೆ 55 ಸೀಟ್ ತಗೊಳ್ಳೋದ್ರಿಂದ 28 ಜನ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು 800 ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ. ಪ್ರತಿ ತಿಂಗಳು 800 ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತಾರೆ. ಆದರೆ ಇನ್ನು ಉಳಿದಿರೋ 27 ವಿದ್ಯಾರ್ಥಿಗಳು ಏನಿದ್ದಾರೆ ಅವ್ರಿಗೂ ಸಹ ಸ್ಕಾಲರ್ಶಿಪ್ ಬರುತ್ತೆ. ಅದರಲ್ಲಿ ಇನ್ನು 20% ಆಫ್ ದ ರಿಮೈನಿಂಗ್ ಸ್ಟೂಡೆಂಟ್ಸ್ ಅವಾರ್ಡೆಡ್ ಫ್ರೀ ಶಿಪ್ ಆ್ಯಸ್ ಎ ಪರ್ ರೂಲ್ಸ್, ಅಂದರೆ ಅವ್ರಿಗೂ ಸಹ ಸ್ಕಾಲರ್ಶಿಪ್ ಬರುತ್ತೆ, ಸ್ವಲ್ಪ ಕಮ್ಮಿ ಬರುತ್ತೆ. ಅಂದರೆ ನಿಯರ್ಲಿ 55 ಸ್ಟೂಡೆಂಟ್ಸಲ್ಲಿ ನಿಮಗೆ ಮೋರ್ ದೆನ್ 40 ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಅದೇ ರೀತಿ MSc Edಗೆ ಏನಾದರೂ ಸೇರಿಕೊಂಡ್ರೆ ತಿಂಗಳಿಗೆ ನಿಮಗೆ 1,200 ರೂಪಾಯಿ ಕೊಡ್ತಾರೆ ಪ್ರತಿ ತಿಂಗಳು. ನೆನ್ಪಿಟ್ಕೊಳ್ಳಿ, BSc B.Ed, BA B.Ed, MSc Ed ಸೇರಿಕೊಂಡ್ರೆ ನಿಮಗೆ ಪ್ರತಿ ತಿಂಗಳು 800 ರೂಪಾಯಿ ಸ್ಕಾಲರ್ಶಿಪ್ ಸಿಗುತ್ತೆ. ಅದೇ ರೀತಿ MSc Edಗೆ ಏನಾದ್ರು ಇಲ್ಲ MEdಗೆ ಸೇರಿಕೊಂಡ್ರೆ 1,200 ರೂಪಾಯಿ ಪ್ರತಿ ತಿಂಗಳು ಸ್ಕಾಲರ್ಶಿಪ್ ಸಿಗುತ್ತೆ. ಉಳಿದಿರೋ ವಿದ್ಯಾರ್ಥಿಗಳು ಏನು ಇಲ್ಲಿ 50% ಕೊಟ್ಟಿರ್ತಾರೆ, ಇನ್ನೂ 20% ವಿದ್ಯಾರ್ಥಿಗೂ ಸಹ ಫ್ರೀ ಶಿಪ್, ಅಂದರೆ ಫೀಸಲ್ಲಿ ಫೀಸನ್ನ ಎಷ್ಟಿದೆ ಅದ್ರ ಫೀಸ್ ಬರೋ ಅಂಥ ಚಾನ್ಸಸ್ ಇರುತ್ತೆ. ಟೋಟಲ್ಲು 70% ಆಫ್ ದ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಮುಖಾಂತರ ಫೀಸು ನಿಮಗೆ ವಾಪಸ್ ಸಿಗೋ ಅಂಥ ಚಾನ್ಸಸ್ ಇರುತ್ತೆ. ಆಯಿತಾ, ಇಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ 7 ಸ್ಟೇಟ್ಗೆ ಒಂದೇ ಕಾಲೇಜ್ ಇರೋದು. ಅದು ಸ್ಟೇಟ್ ವೈಸನ್ನು ಸೀಟ್ನ ಡಿವೈಡ್ ಮಾಡ್ತಾರೆ. ನಾನು ಆಲ್ರೆಡಿ ಹೇಳಿದ್ದೀನಿ, ಮೈಸೂರಿಂದ ತೊಗೊಂಡಿದ್ದೀವಿ ಇಲ್ಲಿ ನಾವು ಸ್ಟ್ಯಾಟಿಸ್ಟಿಕ್ಸು. ಮೈಸೂರಲ್ಲಿ ಒಟ್ಟು BSc B.Edಗೆ PCMಗೆ 55 ಸೀಟ್ಸ್ ಇದೆ. ಅದರಲ್ಲಿ ಆಂಧ್ರ ಪ್ರದೇಶಕ್ಕೆ ತೊಗೊಂಡ್ರೆ ನಿಮಗೆ 9 ಸೀಟ್ಸು, ಕರ್ನಾಟಕಕ್ಕೆ ತೊಗೊಂಡ್ರೆ 12 ಸೀಟ್ಸು, ಕೇರಳಗೆ ಬರೀ 6 ಸೀಟ್ ಇದೆ, ತಮಿಳ್ನಾಡಿಗೆ 13 ಸೀಟ್ ಇದೆ, ತೆಲಂಗಾಣಗೆ 6 ಸೀಟ್ ಇದೆ, ಪುದುಚೇರಿ ಲಕ್ಷದ್ವೀಪ್ಗೆ 1 ಸೀಟ್ ಇದೆ, PWD ಅಂದರೆ ಎಲ್ಲ ಸ್ಟೇಟ್ಗೂ ಸೇರಿ PWD 3 ಸೀಟ್ ಇದೆ. ಒಟ್ಟು 55 ಸೀಟ್ ಇದೆ. ನೋಡಿ, ನಮ್ಮ ಕರ್ನಾಟಕಕ್ಕೆ ಬರೋದು ಬರೀ 12 ಸೀಟ್ ಮಾತ್ರ. 55 ಇರೋ ಸೀಟ್ನ ಡಿವೈಡ್ ಮಾಡ್ತಾ ಹೋಗ್ತಾರೆ ಸ್ಟೇಟ್ ವೈಸು. ಆಂಧ್ರ ಪ್ರದೇಶಿಗೆ 9 ಇರುತ್ತೆ, ಕರ್ನಾಟಕಕ್ಕೆ 12, ಕೇರಳಗೆ 6, ತಮಿಳ್ನಾಡಿಗೆ 13, ತೆಲಂಗಾಣಗೆ 6, ಪುದುಚೇರಿಗೆ 1, PWD ಇರೋ ಅಂಥದ್ದು ಎಲ್ಲ ಸ್ಟೇಟ್ಗೂ ಸೇರಿ 3 ಸೀಟ್ ಕೊಡ್ತಾರೆ. ಅದರಲ್ಲೂ ಸಹ ಕ್ಯಾಟಗರಿನ ಡಿವೈಡ್ ಮಾಡ್ತಾರೆ. GMಗಿಷ್ಟು, SC STಗಿಷ್ಟು, OBC ಅವ್ರಿಗಿಷ್ಟು ಅಂತೇಳಿ ಅದನ್ನು ಸಹ ಸ್ಟೇಟ್ ವೈಸ್ ಡಿವೈಡ್ ಮಾಡ್ತಾರೆ. ಈಗ ನಮ್ಮ ಕರ್ನಾಟಕಕ್ಕೆ ತೊಗೊಂಡ್ರೆ 6 ಜನಕ್ಕೆ GM ಸೀಟ್ ಸಿಗುತ್ತೆ, 2 SC ಕೊಟ್ಟಿದ್ದಾರೆ, 1 ST ಕೊಟ್ಟಿದ್ದಾರೆ, 3 OBC ಕೊಟ್ಟಿದ್ದಾರೆ. ಒಟ್ಟು 12 ಸೀಟ್ಗೆ ನಮ್ಮ ಕರ್ನಾಟಕದಲ್ಲಿ PCM ಓದೋವಂಥ ವಿದ್ಯಾರ್ಥಿಗಳಿಗೆ ಸಿಗುತ್ತೆ. ಅದೇ ರೀತಿ ಸೇಮ್ CBZಗೂ ಅದೇ ರೀತಿ ಅದೇ ಪ್ರೊಸೀಜರ್ ಆಗುತ್ತೆ. 55 ಸೀಟ್ಸು, 7 ಸ್ಟೇಟು, ಅದೇ ರೀತಿ ಡಿವೈಡ್ ಮಾಡಿದ್ದಾರೆ. ಇಲ್ಲೂ ಅಷ್ಟೇ 9, 12, 6, 13, 6, 1, 3 ಅಂತೇಳಿ 55 ಸೀಟ್ನ ಡಿವೈಡ್ ಮಾಡಿಕೊಂಡು CBZಗೂ ಸಹ ಕೊಡ್ತಾರೆ. MSc Ed ಇಲ್ಲ ಬರೀ BA B.Ed ಮಾಡ್ತಾರಲ್ಲ ಅವ್ರಿಗೂ ಅದೇ ರೀತಿ ಇರುತ್ತೆ. 55 ಸೀಟ್ಸು ಸ್ಟೇಟ್ ವೈಸ್ ಡಿವೈಡ್ ಮಾಡಿಬಿಟ್ಟು ಕೊಡ್ತಾ ಹೋಗ್ತಾರೆ. ನೀವು ಯಾವ ಸ್ಟೇಟಿಗೆ ಬರ್ತೀರಾ ನೋಡ್ಕೋಬೋದು, ಇಲ್ಲ ನೀವು ಯಾವ ಕ್ಯಾಟಗರಿಗೆ ಬರ್ತೀರಾ ನೋಡಿಕೊಂಡು ಎಷ್ಟು ಸೀಟ್ ಇದೆ, BA B.Edಗೆ ಎಷ್ಟಿದೆ, BSc B.Ed PCMಗೆ ಎಷ್ಟಿದೆ, CBZಗೆ ಎಷ್ಟಿದೆ ನೋಡಿಕೊಂಡು ನೀವು ಅಪ್ಲಿಕೇಶನ್ ಮಾಡಿಕೊಂಡು ಟಾಪ್ ರ್ಯಾಂಕಿಂಗ್ ಅಷ್ಟರೊಳಗಡೆ ಬಂದರೆ ನಿಮಗೆ ಅಲ್ಲಿ ಸೀಟ್ ಸಿಗ್ತದೆ. ಅದೇ ರಿಸರ್ವೇಷನ್ ಹೇಳಿದ್ದೀನಿ, ಆ ರಿಸರ್ವೇಷನ್ ಮುಖಾಂತರ ಹೋದರೆ
SC ಅವ್ರಿಗೆ 3 ಸೀಟ್ ಸಿಗುತ್ತೆ. ಇಲ್ಲಿ MSc BEd ಅಲ್ಲಿ ಫಿಸಿಕ್ಸ್ಗೆ 3 ಸೀಟ್ ಕೊಟ್ಟಿದ್ದಾನೆ, STಗೆ 2 ಸೀಟ್ ಕೊಟ್ಟಿದ್ದಾನೆ, OBCಗೆ 5 ಸೀಟು, ಜನರಲ್ ಮೆರಿಟ್ಗೆ 9 ಸೀಟು, PWDಗೆ 1 ಸೀಟು, EVSಗೆ 2 ಸೀಟು, ಒಟ್ಟು 22 ಸೀಟ್ನ ಈ ಥರ ಕ್ಯಾಟಗರಿ ವೈಸ್ ಡಿವೈಡ್ ಮಾಡ್ತಾನೆ MSc BEd ಅಲ್ಲಿ. MSc BEd ಕೆಮಿಸ್ಟ್ರಿಲೂ ಅದೇ ಥರನೇ 22 ಸೀಟ್ಸ್ ಇರುತ್ತೆ. ಕ್ಯಾಟಗರಿ ವೈಸು ರಿಸರ್ವೇಷನಲ್ಲಿ ಡಿವೈಡ್ ಮಾಡಿ ಹಾಕ್ಕೊಡ್ತಾರೆ. ಅದೇ ರೀತಿ ಮ್ಯಾಥಮೆಟಿಕ್ಸಲ್ಲೂ ಅಷ್ಟೇ SCಗೆ 3 ಇದೆ, STಗೆ 2 ಇದೆ, OBCಗೆ 5 ಇದೆ, ಜನರಲ್ ಮೆರಿಟ್ಗೆ 9 ಇದೆ, PWDಗೆ 1 ಇದೆ, EVSಗೆ 2 ಸೀಟು, ಟೋಟಲ್ 22 ಸೀಟ್ಸು MSc BEd ಮ್ಯಾಥಮೆಟಿಕ್ಸ್ಗೆ ಕೊಡ್ತಾರೆ. ಆಯಿತಾ, ಇದು ಒಂದು ಉತ್ತಮವಾದ ಮಾಹಿತಿ ಆದರೂ ಅಂತೂ ತಿಳ್ಕೊತೀನಿ. ಯಾಕೆಂದರೆ ಯಾವ ವಿದ್ಯಾರ್ಥಿಗಳು ಟೀಚರ್ ಆಗಬೇಕು ಅಂತ ಆಸೆ ಕನಸು ಕಂಡಿದ್ದೀರಿ, ಇಲ್ಲಿ ಮಾಡಿದ್ರೆ ನಿಮ್ಮ ಕನಸು ಉತ್ತಮವಾಗಿರುತ್ತೆ ಅಂತ ಹೇಳ್ತೀನಿ. ಇದುವರೆಗೂ ಯಾರ್ಯಾರು ನಮ್ಮ ಚಾನಲ್ ನೋಡಿದಿರಿ ಧನ್ಯವಾದಗಳು. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮುಂದೇನು ಈ ಥರ ಹೊಸ ಕೋರ್ಸ್ಗಳ ಬಗ್ಗೆ ಮಾಹಿತಿ ಕೊಡ್ತಿರ್ತೀವಿ, ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆಯಿತಾ, ಥ್ಯಾಂಕ್ ಯು.